ಎಲ್ಲ ಏನು ಇವತ್ತು ಯೂತ್ ಟೀಮ್ ಐತಿ ಸುಮಾರು 20ರಿಂದ 25 ಜನ MLAಗಳು ಒಂದು ಅವಕಾಶ ನಮಗೆ ಕೊಡ್ಬೇಕಂತಂದು ಬೇಡಿಕೆ. ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಒಂದು ಟೀಮಾಗಿ ವರ್ಕ್ ಮಾಡೋಕ್ಕತ್ತೆ. ಆ ನಿಟ್ಟಿನಲ್ಲಿ ಅವ್ರ ಕೆಲಸಗಳಾಗಬೇಕು, ನಮ್ಮ ಕೆಲಸಗಳಾಗಬೇಕು, ರಾಜ್ಯಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇವತ್ತೇನು ಸುಮಾರು ಇನ್ನೂ ಅನೇಕ ಜನ ಶಾಸಕರು ಬಂದಲ್ಲಿವ, ಒಂದು 15 ಜನ ಬಂದಿರ್ಬೋದು, ಇನ್ನೂ ಒಂದು 10 ಜನ ಅಂತೂ ಶಾಸಕರಿದ್ದಾರೆ. ಒಂದು 25 ಜನ ಪ್ರಾಮಾಣಿಕವಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕಂತಂದು ಅವ್ರೇನು ಹೇಳ್ತಿದ್ದಾರೆ. ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತೈತೆ. ಯಾಕಂದರೆ ಇಷ್ಟು ಬಡತನದ ಸಹ ಕಷ್ಟದ ಸಹ ರಾಜಕೀಯಕ್ಕೆ ಬಂದು 25 ಜನ MLAಗಳು ನಮ್ಮ ಪರವಾಗಿ ಹೇಳ್ತಾರೆ ಅಂದರೆ ಅದು ಏನು ನಾನು ಮಾಡಿದ ಪುಣ್ಯ, ತಂದೆ ತಾಯಿ ಪುಣ್ಯ, ನಮ್ಮ ಕ್ಷೇತ್ರದ ಜನಗಳು ಪುಣ್ಯ ಅಂತಂದು ಹೇಳ್ತೀನಿ. ಯಾಕಂದರೆ ಒಬ್ಬ MLA ಆಗೋದು ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲಿ 20ರಿಂದ 25 ಜನ ಬರ್ತಾರೆ ಅಂದರೆ ನಿಜವಾಗಿ ಭಾಳಷ್ಟು ಖುಷಿ ಆಗ್ತೈತಿ. ಇದು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಒಳ್ಳೇದಾಗ್ತದೆ. 100% ನಮಗೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆ ನಮಗೆ ಸಿಕ್ಕಿತ್ತಮ್ಮ ನಂಬಿಕೆ ಇದೆ. ಓಕೆ, ಥ್ಯಾಂಕ್ ಯು. ಎಲ್ಲ ಏನು ಇವತ್ತು ಯೂತ್ ಟೀಮ್ ಐತಿ ಸುಮಾರು 20ರಿಂದ 25 ಜನ MLAಗಳು ಒಂದು ಅವಕಾಶ ನಮಗೆ ಕೊಡ್ಬೇಕಂತಂದು ಬೇಡಿಕೆ. ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಒಂದು ಟೀಮಾಗಿ ವರ್ಕ್ ಮಾಡೋಕ್ಕತ್ತೆ. ಆ ನಿಟ್ಟಿನಲ್ಲಿ ಅವ್ರ ಕೆಲಸಗಳಾಗಬೇಕು, ನಮ್ಮ ಕೆಲಸಗಳಾಗಬೇಕು, ರಾಜ್ಯಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇವತ್ತೇನು ಸುಮಾರು ಇನ್ನೂ ಅನೇಕ ಜನ ಶಾಸಕರು ಬಂದಲ್ಲಿವ, ಒಂದು 15 ಜನ ಬಂದಿರ್ಬೋದು, ಇನ್ನೂ ಒಂದು 10 ಜನ ಅಂತೂ ಶಾಸಕರಿದ್ದಾರೆ. ಒಂದು 25 ಜನ ಪ್ರಾಮಾಣಿಕವಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕಂತಂದು ಅವ್ರೇನು ಹೇಳ್ತಿದ್ದಾರೆ. ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತೈತೆ. ಯಾಕಂದರೆ ಇಷ್ಟು ಬಡತನದ ಸಹ ಕಷ್ಟದ ಸಹ ರಾಜಕೀಯಕ್ಕೆ ಬಂದು 25 ಜನ MLAಗಳು ನಮ್ಮ ಪರವಾಗಿ ಹೇಳ್ತಾರೆ ಅಂದರೆ ಅದು ಏನು ನಾನು ಮಾಡಿದ ಪುಣ್ಯ, ತಂದೆ ತಾಯಿ ಪುಣ್ಯ, ನಮ್ಮ ಕ್ಷೇತ್ರದ ಜನಗಳು ಪುಣ್ಯ ಅಂತಂದು ಹೇಳ್ತೀನಿ. ಯಾಕಂದರೆ ಒಬ್ಬ MLA ಆಗೋದು ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲಿ 20ರಿಂದ 25 ಜನ ಬರ್ತಾರೆ ಅಂದರೆ ನಿಜವಾಗಿ ಭಾಳಷ್ಟು ಖುಷಿ ಆಗ್ತೈತಿ. ಇದು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಒಳ್ಳೇದಾಗ್ತದೆ. 100% ನಮಗೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆ ನಮಗೆ ಸಿಕ್ಕಿತ್ತಮ್ಮ ನಂಬಿಕೆ ಇದೆ. ಓಕೆ, ಥ್ಯಾಂಕ್ ಯು.